ಸರ್ ಮೂವಿ 25 ಡೇಸ್ ಸಕ್ಸಸ್ಫುಲ್ ಮಾಡಿದ್ದೀರಾ ಪ್ಲಸ್ ಇವತ್ತು ಅಪ್ಪು ಸರ್ ಅವರ ಬರ್ಡೇ ಸೊ ಹೇಗೆ ಆ್ಯಕ್ಚುಲಿ ಇದಕ್ಕಿಂತ ಖುಷಿ ವಿಚಾರ ಇನ್ನೇನು ಇಲ್ಲ. ನಾನು ನೆನ್ನೆಲ್ಲ ನಿದ್ದೆ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ, ಯಾಕಂದರೆ ಅಪ್ಪು ಸರ್ ಬರ್ತ್ಡೇ ಇವತ್ತು ಆ್ಯಂಡ್ ಅದೇ ದಿನ ನಮ್ಮ ಸಿನಿಮಾ 25 ಡೇಸ್ ಕಂಪ್ಲೀಟ್ ಆಗ್ತಿದೆ. ಆ್ಯಂಡ್ ನಾನು ಕೂಡ ನನ್ನ ಎಂಟ್ರಿ ಫಸ್ಟು ಸರ್ಗೆ ಸಲ್ಯೂಟ್ ಮಾಡ್ಕೊಂಡು ಬಂದಿರೋದ್ರಿಂದ ಎಲ್ಲ ಒಂದು ಕೋಇನ್ಸಿಡೆನ್ಸ್ ವಿಚಾರ. ಆ್ಯಂಡ್ ಜನದ ರೆಸ್ಪಾನ್ಸ್ ಕೂಡ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಅದು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಿದ್ದು. ರೀಸೆಂಟಾಗಿ ನಾನು ಸಿನಿಮಾ ನೋಡೋಕೆ ಹೋದಾಗೆಲ್ಲ ಸ್ವಲ್ಪ ಕಮ್ಮಿ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಥಿಯೇಟ್ರಿಗೆ ಬರ್ತಿದ್ದು. ಬಟ್ ನಮ್ಮ ಸಿನಿಮಾಗೆ ಫ್ಯಾಮಿಲಿ ಆಡಿಯನ್ಸೇ ಮೇಜರ್ ಆಗಿ ಬರ್ತಿರೋದು ಬಹಳಷ್ಟು ಖುಷಿ ಕೊಟ್ಟಿದೆ. ಇಲ್ಲ ಸರ್, ಅದೇ ನಾವು ಇದನ್ನೇ ಅಂದ್ರೆ ಎಲ್ಲ ಕಡೆ ಇದೇ ಹೇಳ್ಕೊಂಡ್ ಬರ್ತಿರೋದ್ರಿಂದ ಜನ ಬರ್ತಿಲ್ಲ ಅಂತ ಇಲ್ಲ. ಎಲ್ಲೋ ಒಂದ್ ಕಡೆ ಒಳ್ಳೆ ಕಂಟೆಂಟ್ ಅಥವಾ ಅವ್ರಿಗೆ ಕನೆಕ್ಟ್ ಆಗೋ ತರ ಕಂಟೆಂಟ್ ಕೊಟ್ರೆ ಜನ ಖಂಡಿತವಾಗ್ಲೂ ಬರ್ತಾರೆ. ಇನಿಷಿಯಲ್ ಡೇಸ್ ಅಲ್ಲಿ ನಾವು ಈ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ. ಸಾಟರ್ಡೆ ಸಂಡೇ, ಫ್ರೈಡೆ ಸಾಟರ್ಡೆ ಸಂಡೇ ಎಲ್ಲ ಸ್ವಲ್ಪ ಫುಟ್ಫಾಲ್ಸ್ ಕಮ್ಮಿನೇ ಇತ್ತು. ಬಟ್ ಸ್ಟಿಲ್ ಅದಾದ್ಮೇಲೆ ಅದು ತಗೊಂಡಿದ್ ರೀತಿ ನಮ್ಗೆ ತುಂಬಾ ಖುಷಿ ಕೊಡ್ತು. ಸೊ ಜನ ಬರ್ತಾರೆ. ನಾವು ಆಸ್ ಅ ಮೇಕರ್ಸ್ ಆಗಿ ಇನ್ನಷ್ಟು ಒಳ್ಳೆ ಕಂಟೆಂಟ್ಸ್ ಗಳು ತಲುಪಿಸ್ಬೇಕಷ್ಟೇ. ಹೌದೌದು ಸರ್, ಆಕ್ಚುಲಿ ಸಪೋರ್ಟ್ ಮಾಡ್ತಿದ್ದಾರೆ, ಕನ್ನಡಕ್ಕೆ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಅಂಡ್ ಅವ್ರಿಗೆ ನನ್ನ ಪ್ರಕಾರ ಅವ್ರಿಗೆ ಕನ್ನಡ, ಇಂಗ್ಲಿಷು ಅಥವಾ ಬೇರೆ ಭಾಷೆ ಅನ್ನೋದೆಲ್ಲ ಇಲ್ಲ. ಯಾಕಂದ್ರೆ ಮಲ್ಟಿಪ್ಲೆಕ್ಸ್ ಮಾಡೆಲ್ ಬಂದು ಹೆಂಗಿದೆ ಅಂದ್ರೆ ಅವ್ರಿಗೂ ಬಿಸ್ನೆಸ್ ಆಗ್ಬೇಕು. ನಮ್ ಸಿನಿಮಾ ಬಿಸ್ನೆಸ್ ಆಗ್ತಿದೆ ಅಂದ್ರೆ ಖಂಡಿತವಾಗ್ಲೂ ಅವರು ಯಾವ ಭಾಷೆ ಏನು ಅಂತ ನೋಡಲ್ಲ, ಖಂಡಿತವಾಗ್ಲೂ ನಮ್ದೇ ಇಟ್ಕೊಂತಾರೆ. ಸೊ ಅದ್ರಲ್ಲಾಗಿ ಸ್ವಲ್ಪ ಪ್ರೈಸಿಂಗ್ ವಿಚಾರಗಳಲ್ಲಿ ತೊಂದರೆಗಳು ಅನುಭವಿಸಿದೀವಿ. ಬಟ್ ಸ್ಟಿಲ್ ಅದು ಈಗ ಸರ್ಕಾರದ ಕಡೆಯಿಂದ ಬೇರೆ ತರ ಬರ್ತಿದೆ. ಅದು ಬಂದ್ರೆ ಇನ್ನೂ ಜನ ಬಂದೇ ಬರ್ತಾರೆ. ಅಂಡ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಕನ್ನಡ ಯಾವತ್ತೂ ಏನೂ ಆಗಿಲ್ಲ, ಚೆನ್ನಾಗೇ ಇದೆ. ಇನ್ ಮುಂದೆ ಇನ್ನೂ ಚೆನ್ನಾಗತ್ತೆ. ಎಸ್, ನಿಜಾಗ್ಲೂ ತುಂಬಾ ಖುಷಿ ಆಗ್ತದೆ. ಬಿಕಾಸ್ ಇವತ್ತು 25th ಡೇ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ತೇಜಸ್ ಅದೇ ಹೇಳ್ತಿದ್ರು, ಫಸ್ಟ್ ಡೇ ಏನ್ ಎಕ್ಸ್ಪೀರಿಯನ್ಸ್ ಮಾಡಿದೆ ನಂಗೆ ಇವತ್ತು ಅದೇ ಫೀಲ್ ಆಗ್ತಾ ಇದೆ, ದಟ್ ನರ್ವಸ್ನೆಸ್ ಇದೆ ಅಂತ. ಆಬ್ವಿಯಸ್ಲಿ ನಮ್ಗೆ ಅದೇ ಇದೆ. ವೈ? ಬಿಕಾಸ್ ಅವತ್ತು ನಾವು ತುಂಬಾ ಬ್ಲೈಂಡ್ ಆಗಿ ಹೋಗಿದ್ವಿ, ಏನಾಗುತ್ತೋ ಅಂತ ಗೊತ್ತಿದೆ. ಬಟ್ ಇವತ್ತು ರೀಚ್ ಆಗಿದ್ದೀವಿ ಅನ್ನೋದನ್ನ ಯಾವ ತರ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಸದ್ಯಕ್ಕೆ ನಾವು ಸಕ್ಸಸ್ ಅನ್ನೋದಕ್ಕಿಂತ ನಾವು 25th ಡೇ ರೀಚ್ ಆಗಿದ್ದೀವಿ ಅನ್ನೋ ಖುಷಿ ಇದೆ. ಇಲ್ಲ, ಅದು ಆಕ್ಚುಲಿ ಸೀರಿಯಲ್ ಆಡಿಯನ್ಸೇ ಬೇರೆ, ಸಿನಿಮಾ ಆಡಿಯನ್ಸೇ ಬೇರೆ. ಇಲ್ಲ, ಕಂಬೈನ್ ಆಗಿ ಬಂದಿಲ್ಲ. ಸಿನಿಮಾ ಪ್ರೀತಿ ಇಟ್ಟು ಅಂಡ್ ಕಥೆ ಚೆನ್ನಾಗಿದೆ ಅಂತ ಇದು ವರ್ಡ್ಸ್ ಆಫ್ ಮೌತ್ ಯಾರ್ಯಾರು ಹೇಳಿದ್ದಾರೆ ಅವ್ರು ಬಂದು ನೋಡಿದ್ದಾರೆ. ಅವರಿಂದ ನಮ್ಮ ಸಿನಿಮಾ ಇವತ್ತು 25th ಡೇ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಅಪ್ಪು ಸರ್ ಬರ್ಡೇ ಇವತ್ತು. ಸೊ ಅದು ತುಂಬಾ ಖುಷಿ ಆಗುವಂತ ವಿಚಾರ. ಸೊ ಅಪ್ಪು ಅಜರಾಮರ, ಅದರಲ್ಲೂ ಈ ಒಂದು ಎಕ್ಸ್ಪೀರಿಯನ್ಸು ತುಂಬಾ ಖುಷಿ ಆಗ್ತಿದೆ. ನಾವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ 3ನೇ ದಿವಸ ಬರೋದೇ ಒಂಥರ ಕಷ್ಟ ಆಗತ್ತೆ ಅನ್ಕೊಂಡೆ ಇದ್ ಮಾಡಿದ್ವಿ. ಸೊ ಇವತ್ತು 25ನೇ ದಿವಸ ಬಂದಿದೆ. ಸೊ ಅದೆಲ್ಲ ಜನಗಳ ಸಪೋರ್ಟು, ಅದು ಹೊಸಬ್ರಿಗೆ ಅವರಿಂದ ನಾವೆಲ್ಲ ಕೇಳ್ಕೊಂಡ್ ಬರ್ತಿದ್ವಿ. ಸೊ ಎಲ್ಲ ಹೊಸಬ್ರ ಮೇಲೆ ಸಪೋರ್ಟ್ ಇರ್ಲಿ ಅಂತ ಹೇಳಿ. ಸೊ ಅದೇ ರೀತಿ ಸಪೋರ್ಟ್ ಮಾಡಿದ್ದಾರೆ. 25ನೇ ದಿವಸ ಬಂದು ಮುಟ್ಟಿದೀವಿ. ತುಂಬಾ ಖುಷಿ ಆಗ್ತಿದೆ. ಸೊ ತರ ಹೆಮ್ಮೆಯಿಂದ ಹೇಳ್ಕೋಬಹುದು, ನಮ್ಮ ಭಾವತೀರೆಯನ್ನ 25ನೇ ದಿವಸ ಮುಟ್ಟಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತದೆ ಆಕ್ಚುಲಿ. ಬಟ್ ನಂಗೆ ಇವತ್ತೇ ಟೈಮ್ ಸಿಗಿದೆ ಆಕ್ಚುಲಿ ಬಂದು ನೋಡೋದಕ್ಕೆ ಸಿನಿಮಾನ. ನಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ತುಂಬಾ ಖುಷಿ ಆಗ್ತಿದೆ ಅಂಡ್ ತುಂಬಾ ಹೆಮ್ಮೆ ಅನಿಸ್ತಿದೆ. ತುಂಬಾ ಚೆನ್ನಾಗಿದೆ ಮೂವಿ. ತುಂಬಾ ಚೆನ್ನಾಗಿದೆ ಆಕ್ಟಿಂಗ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ಸೂಪರ್ ಮಾಡಿದ್ದಾರೆ ಅನ್ಸೋದೇ ಇಲ್ಲ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಸ್ಪರ್ಶ ಮತ್ತೆ ಚಂದ್ರ ಇಬ್ಬರದ್ದು ಆಕ್ಟಿಂಗ್ ಚೆನ್ನಾಗಿದೆ, ಇಷ್ಟ ಆಯ್ತು. ಮತ್ತೆ ಹಾಡು ಅಷ್ಟೇ, ವಾಸುಕಿ ವೈಭವದು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಮತ್ತೆ ರಂಗರಾಜನ್ ಅಂತ ಹೇಳಿದ್ರಲ್ಲ ಹಾಡಿರೋದು ಇಬ್ಬರು ಚೆನ್ನಾಗಿ. ಎಲ್ರಿಗೂ ನಮಸ್ಕಾರ. ಸುಪ್ರೀತ್ ಗಂಧರ, ಮ್ಯೂಸಿಕ್ ಕಂಪೋಸರ್ ಮಾತಾಡ್ತೀನಿ. ಭಾವತೀರಯಾನ ಈ ಸಿನಿಮಾನ ಆಲ್ಮೋಸ್ಟ್ ಒಂದು 20 ದಿನ ಹಿಂದ್ಗಡೆ ಪ್ರೊಡ್ಯೂಸರ್ ಸರ್ ಮತ್ತೆ ನಮ್ಮ ಫೋನ್ ಮಾಡಿದ್ರು, ಬನ್ನಿ ಸರ್ ಸಿನಿಮಾ ನೋಡಿ ಅಂತ ಹೇಳಿದ್ರು.
ಬಟ್ ಮಿಸ್ ಮಾಡ್ಕೊಂಡೆ ಈ ಸಿನಿಮಾನ. ಬಟ್ ಇವತ್ತು 25 ಡೇಸ್ಗೆ ಏನೋ ದೇವ್ರ ಭಾಗ್ಯ ಅನ್ಸುತ್ತೆ ಈ ಸಿನಿಮಾ ನೋಡಿದ್ ನಾನು. ಅಂದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಇವಾಗಿನ ಕಾಲಘಟ್ಟಕ್ಕೆ ಅಂದ್ರೆ ಯೂತ್ಸ್ಗೆ ಆಕ್ಚುಲಿ ತುಂಬಾ ಆಪ್ಟ್ ಆಗುತ್ತೆ ಸಿನಿಮಾ. ಬಿಕಾಸ್ ಒಂದು ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡೋ ಸಿನಿಮಾ. ಎಷ್ಟೋ ಜನ ಮಿಸ್ ಮಾಡ್ಕೊಂತಾರೆ ಎಷ್ಟೋ ಸಂಬಂಧಗಳನ್ನ, ಆಮೇಲೆ ಎಷ್ಟೋ ಮೂಮೆಂಟ್ಸ್ ಗಳನ್ನ ಮಿಸ್ ಮಾಡ್ಕೋತಾರೆ. ಸೊ ಈ ಸಿನಿಮಾ ನೋಡಿದ್ರೆ, ಭಾವತೀರಾಯಣ ಸಿನಿಮಾ ನೋಡಿದ್ರೆ ಆ ಮೂಮೆಂಟ್ಸ್ ಎಲ್ಲ ವಾಪಸ್ ಬರುತ್ತೆ. ಯಾರನ್ನೂ ಮಿಸ್ ಮಾಡ್ಕೋಬಾರ್ದು ನಮ್ಮ ಲೈಫ್ ಅಲ್ಲಿ. ಪ್ರತಿಯೊಂದು ಮೂಮೆಂಟ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆಮೇಲೆ ಒಂದಷ್ಟು ಒಂದು ಏನಂತಾರೆ ಸೆಂಟಿಮೆಂಟ್ ವಿಚಾರಗಳಾಗಿರ್ಬೋದು. ತಾಯಿ ಬಗ್ಗೆ ಸೆಂಟಿಮೆಂಟ್ ಇದೆ, ತಂದೆ ಬಗ್ಗೆ ಸೆಂಟಿಮೆಂಟ್ ಇದೆ. ಕ್ಲೈಮ್ಯಾಕ್ಸ್ ಸೀನ್ ಬಹಳ ಇಷ್ಟ ಆಯ್ತು ನನಗೆ. ಇವತ್ತಿನ ಯೂತ್ಸ್ ಇಂಥ ಸಿನಿಮಾಗಳನ್ನ ನೋಡಬೇಕು. ಹೊಸ ಕಲಾವಿದರಾದ್ರೂ ಏನು ಫುಲ್ ಪ್ಯಾಕೇಜ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ರು ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ. ಮೆಗಾ ಸಿಟಿ ಮಾಲ್ ಅಲ್ಲಿ ಇದೆ, ಬಂದು ಸಿನಿಮಾ ನೋಡಿ. ಅಂದ್ರೆ ನನ್ನ ಫ್ರೆಂಡ್ ಕೂಡ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಸಿನಿಮಾ ತುಂಬಾ ಚೆನ್ನಾಗಿದೆ. ಆಲ್ ದಿ ವೆರಿ ಬೆಸ್ಟ್. ಇದು ಒಳ್ಳೆ ಭಾವನಾತ್ಮಕವಾಗಿತ್ತು. ಇದು 3rd ಟೈಮ್ ನಾನು ನೋಡ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಒಳ್ಳೆ ಇದು ಒಂದು ಅದ್ಭುತವಾದ ಸಿನಿಮಾ. ಒಂದು ಭಾವನಾತ್ಮಕವಾಗಿ ತೆಗೆದಿದ್ದಾರೆ. ಇದು ನಾವು 4ನೇ ಬಾರಿ ನೋಡ್ತಾ ಇದೀವಿ. 25 ಡೇಸ್ ಹೋಗಿರೋದಕ್ಕೆ ನಮ್ಗೆ ತುಂಬಾ ಸಂತೋಷವಾಗಿದೆ. ಎಲ್ಲರಿಗೂ, ಕಲಾವಿದರಿಗೂ ಕೂಡ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ಆಲ್ ದ ಬೆಸ್ಟ್. ಮೂವಿ ಚೆನ್ನಾಗಿದೆ. ಆಕ್ಚುಲಿ ಫ್ರೆಂಡ್ ಮಾಡಿರೋದು. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ನಂದು ಇದು 5th ಟೈಮ್ ಆಕ್ಚುಲಿ ನಾವು ಬರ್ತಾ ಇರೋದು. ಎಲ್ಲ ಒಟ್ಟಿಗೆ ಬಂದಿರೋದು ಫ್ಯಾಮಿಲಿ ಎಲ್ಲ. ಅದು ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಸರಿ, ಈಗಿನ ಜಮಾನದಲ್ಲಿ ಕನ್ನಡ ಮೂವಿನಲ್ಲಿ ಇಷ್ಟೊಂದು ಚೆನ್ನಾಗಿ ತೆಗೆದು 25 ದಿವಸ ಓಡ್ತಾ ಇರೋದು ಆಫ್ಟರ್ ಲಾಂಗ್ ಟೈಮ್. ಫಸ್ಟ್ ಅಣ್ಣ ಅವ್ರ ಫಿಲಮ್ಗಳು ನೋಡ್ತಾ ಇದ್ವಿ, ಯಾವಾಗ ಓಡ್ತಾ ಇತ್ತು ತುಂಬಾ. ಇವಾಗ ಅಂದ್ರೆ ಈಗ ಒಳ್ಳೆ ಫಿಲಮ್ ಬಂದಿರೋದಂದ್ರೆ ಇದೆ. ನಾನು ಇದು 3ನೇ ಸಾರಿ ನೋಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಭಾವತೀರಾಯಣ ಸೂಪರ್ ಸಾಂಗು, ಸೂಪರ್ ಫಿಲಮು, ಚೆನ್ನಾಗಿದೆ. ಒಳ್ಳೆ ನ್ಯೂ ಆಕ್ಟ್ರೆಸ್ ವಿತ್ ರಮೇಶ್ ಭಟ್ ಅವರು ಸೇರ್ಕೊಂಡು ಮಾಡಿರೋದ್ರಿಂದ ಹಳಬರೆಲ್ಲ ಸೇರ್ಕೊಂಡು ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡ್ಬೇಕು. ಫೌಂಡೇಶನ್ ಮೇಲೆ ಬಂದು ನೋಡಿರೋಂಥ ಮೂವಿ ನನಗೆ 25th ಡೇ ಬಂದು ನೋಡುವಂಥದ್ದು ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಟು ದ ಯೂತ್. ಎಸ್ಪೆಷಲಿ ನನಗೆ ರೆಕಮೆಂಡ್ ಮಾಡ್ತಾ ಇರೋದು, ಇಟ್ಸ್ ಅ ವೆರಿ ಸಿಂಪಲ್ ಕಾಂಪ್ಲಿಕೇಟೆಡ್ ಲೈಫ್ ನ ಸಿಂಪಲ್ ಆಗಿ ತೋರಿಸಿ ದೇವ್ ಜಸ್ಟ್ ವೆರಿ ಮೀನಿಂಗ್ಫುಲ್ ಮೂವಿ. ತುಂಬಾ ಹಾರ್ಟ್ ಟಚಿಂಗ್ ಆಗಿತ್ತು. ಐ ಸ್ಟಿಲ್ ರೆಕಮೆಂಡ್ ನಮ್ಮ ಯೂತ್, ನಾಟ್ ಜಸ್ಟ್ ಫಾರ್ ದ ಏಜ್ ಗ್ರೂಪ್ ಬಟ್ ಎಲ್ಲ ಏಜ್ ಗ್ರೂಪ್ ತುಂಬಾ ಅಪ್ಲಿಕಬಲ್. ಅಂಡ್ ದ ಕನ್ಸೆಪ್ಟ್ ಅವ್ರು ತೋರಿಸ್ಕೊಟ್ಟಿರೋದು ಟು ಗೋ ಔಟ್ ಅಂಡ್ ಜಸ್ಟ್ ಶೇರ್ ಅಬೌಟ್ ಯುವರ್ ಲೈಫ್ ಅಂಡ್ ದಟ್ ಹೆವಿನೆಸ್ ಇನ್ ಯುವರ್ ಹಾರ್ಟ್ ಟು ಗೆಟ್ ರಿಡ್ ಆಫ್ ಇಟ್. ಅದು ತುಂಬಾ ಆ ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ದೇ ಬಾಟ್ ಇಟ್ ಔಟ್ ಥ್ರೂ ದಿಸ್ ಮೂವಿ ದಟ್ ಐ ರಿಯಲಿ ಲೈಕ್ಡ್. East or West? Bhavatirayana is the best. It was really nice. I came for her. She said it was really nice. Proud. Thank you. ಇದು 2ನೇ ಸತಿ ಬಂದಿನ ಎಲ್ಲ ಮೂವಿ ಚೆನ್ನಾಗಿತ್ತು.